ಚುನಾವಣಾ ರಾಜಕಾರಣದಲ್ಲಿ ಪ್ರಭಾವ ಬೀರೋದಕ್ಕೋಸ್ಕರನೇ SIR ನ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಎಲೆಕ್ಷನ್ ಕಮಿಷನ್ ನ ಬಿಜೆಪಿ ಪಾರ್ಟಿ ಬೇಟೆ ನಾಯಿ ತರ ಯೂಸ್ ಮಾಡ್ಕೊಂತ ಇದೆ. ಯಾರಿಗ್ ವ್ಯಾಸ್ಲೈಸ್ ಇಲ್ಲ, ಯಾರು ಬಡವರು ಇದಾರೆ, ಯಾರು ದಲಿತರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಆ ವೋಟರ್ಸ್ ಗಳು ಆಬ್ವಿಯಸ್ಲಿ ಬಿಜೆಪಿ ಅಗೇನ್ಸ್ಟ್ ವೋಟರ್ಸ್. ನೀವು 100 ಜನ ವೋಟ್ ತೆಗ್ದಿದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, 80ರಿಂದ 85 ಆ ವೋಟ್ಗಳೇ ಇದೆ. ಪ್ರತಿಯೊಬ್ರು ಈಗ ತಮ್ಮ ಹಕ್ಕನ್ನ ಯಾರು ಭಾರತ ದೇಶದಲ್ಲಿದ್ದಾರೆ ಅವರು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಕಟ್ಟೋ ರೀತಿ ಎಲೆಕ್ಷನ್ ಕಮಿಷನ್ ಮಾಡಿದೆ. ನಿಮ್ದು ನೀವು ಪ್ರಧಾನಮಂತ್ರಿನೇ ಆಗಿದ್ರು ನೀವು ಫಾರ್ಮ್ ನ ಫಿಲ್ ಮಾಡ್ಬೇಕು. ತುಮಕೂರಲ್ಲಿ ಈಗ ಒಂದು ವಿಲೇಜ್ ಅಕೌಂಟೆಂಟ್ ಅವರು ಸುಡಿರ್ತಾರೆ, ಅಧಿಕಾರಿಗಳಿಗೆ ಇದು ಪ್ರೆಷರ್ ಆಗ್ತಾ ಇಲ್ಲ. ಎಸ್ಪೆಷಲಿ BLOಗಳಿಗೆ ಗೊತ್ತಿಲ್ಲ ಅಂದ್ರೆ ಕಾಮನ್ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲ, BLOಗಳನ್ನೇ ನೀವು ಪ್ರಿಪೇರ್ ಸರಿಯಾಗಿ ಅವ್ರನ್ನ ರೆಡಿ ಮಾಡಿಲ್ಲ ಅಂದ್ರೆ ಕಾಮನ್ ಜನಕ್ಕೆ ಹೇಗೆ? ಇದೇ ಕುಮಾರಸ್ವಾಮಿ ಅವರು ಇದೇ ರಾಮನಗರದಲ್ಲಿ 1 ಲಕ್ಷ ವೋಟ್ ಇಂದ ಗೆದ್ದಿದ್ರಲ್ಲ ಹೋದ್ ಸರಿ ಆಚೆ ಸರಿ, ಆಗ ಬಾಂಗ್ಲಾದೇಶಿಯರು ಇರ್ಲಿಲ್ವಾ? ಎಲೆಕ್ಷನ್ ಕಮಿಷನ್ ನ ಉದ್ದೇಶ ಸಾಧ್ಯವಾದಷ್ಟು ಜನಗಳ ವೋಟ್ಗಳನ್ನ ಕಳೆಯುವುದೇ ಆಗಿರೋದ್ರಿಂದ ಅವ್ರು ಅದ್ರಲ್ಲಿ ಸಕ್ಸಸ್ ಆಗ್ತಾರೆ. ಟೆಕ್ನಿಕಲಿ ಹಂಗಿದ್ರೆ ಕುಮಾರಸ್ವಾಮಿ ಅವರಾಗ್ಲಿ ಬಿಜೆಪಿ ಮುಖಂಡರುಗಳಾಗ್ಲಿ ಹೇಳ್ಬೇಕು, ಎಲ್ಲೆಲ್ಲಿ SIR ಪ್ರಕ್ರಿಯೆ ನಡೆದಿದೆ ಅಲ್ಲೆಲ್ಲ ಬಿಜೆಪಿ ಯಾವ ರೀತಿ ಗೆದ್ದಿದೆ ಅಂತ ನನಗೆ ತೋರಿಸ್ತೇನೆ. ಕುಮಾರಸ್ವಾಮಿ ಅವ್ರದಾಗ್ಲಿ ಬಿಜೆಪಿ ಮುಖಂಡರುಗಳಾಗ್ಲಿ. ಬಾಂಗ್ಲಾದೇಶದವ್ರು ಇದ್ರೆ ನೀವು ಅವರಿಗೆ ಫಾರಂ ನ ಹೇಗ್ ಕೊಡಕ್ ಸಾಧ್ಯ? 2025 ಮತ್ತು 2002ರಲ್ಲಿ ನಿಮ್ಮ ಮತದಾನದ ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಮಾತ್ರ ಎಮ್ಯುನೇಷನ್ ಫಾರ್ಮ್ ಸಿಗುತ್ತೆ. ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ಮಾತಾಡ್ಬೇಕು. ನಾನು ಯಾರಿಗೋ ಬೇಕಾದವ್ರಿಗೆ ಕೊಟ್ಬಿಡ್ತೀನಿ ಅಂದ್ರೆ ಕೊಡಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹೊಸದೊಂದು ಕಾಯ್ದೆ ತಂದ್ರು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಅದನ್ನ ಇಟ್ಕೊಂಡು 91 ಲಕ್ಷ ಜನ ತೆಗೆದು 63 ಲಕ್ಷನ ಎಲೆಕ್ಷನ್ ಕಮಿಷನ್ ತೆಗೀತು. ಸೊ ಮತದಾನದ ಒಂದು ಪಟ್ಟಿಯಿಂದ ಯಾರು ಆಚೆ ಹೋಗ್ತಾರೆ, ಸೊ ಅದನ್ನ ಡಿಲಿಷನ್ ಯಾರು ಆಗ್ತಾರೆ, ಕೆಲವೊಂದು ಗ್ಯಾರಂಟಿಗಳ ಒಂದು ಸೌಲಭ್ಯ ದೊರೆಯೋದಿಲ್ಲ ಅಂತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಅಂದ್ರೆ ಒಂದೊಂದು ಬೂತ್ ಅಲ್ಲಿ ನಾವೇ ಕರೆಕ್ಟ್ ಆಗಿ ಪಾಲಿಟಿಕ್ಸ್ ಮಾಡೋರು ಒಂದ್ ಬೂತ್ ಅಲ್ಲಿ 10 ದಿವಸ ಓಡಾಡಿದ್ರೆ 190 ಜನ ಯಾರು ಓಟ್ ಹಾಕ್ತಾರೆ ಅಂತ ಹೇಳ್ಬೋದು. ಬಹಳ ಸಿಂಪಲ್. ಅಂತದ್ರಲ್ಲಿ ಪೆಗಾಸಿಸ್ ತಂತ್ರಜ್ಞಾನ ಇಟ್ಕೊಂಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಒಂದೊಂದು ಓಟಿಗೂ ಅವರು ಕಣ್ಗಾವಲಿಟ್ಟಿದ್ದಾರೆ. ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಒಂದೊಂದು ಬೂತ್ ಅಲ್ಲಿ ಎಷ್ಟು ಜನ ಬಿಜೆಪಿಯ ಪರವಾದವರು, ಬಿಜೆಪಿ ಆಪೋಸಿಟ್ ಅಂತ. ಹಾಗಾಗಿ ಬಿಜೆಪಿ ಆಪೋಸಿಟ್ ಇರೋವ್ರನ್ನೇ ಹುಡುಕಿ ಕೊಡ್ತಾರೆ. ಆದ್ರೆ ಡಿಸ್ಟರ್ಬ್ ಮಾಡೋದಕ್ಕೆ 10-20% ಜನ ಬಿಜೆಪಿಯ ಪರವಾದವ್ರು ಆಗ್ತಾರೆ ಅದ್ರೊಳಗೆ. ಈ ಒಂದು ತಿಂಗಳು ನೀವು ಮುತುವರ್ಜಿಯಿಂದ ಇದ್ರ ಬಗ್ಗೆ ಯೋಚನೆ ಮಾಡದಲ್ಲಿದ್ರೆ ನಿಮ್ಮ ವೋಟು ಡಿಲೀಟ್ ಆಗುತ್ತೆ. ಇದು ಬರೀ ವೋಟು ಡಿಲೀಟ್ ಅಲ್ಲ, ನೀವು ಭಾರತೀಯರು ಅನ್ನುವುದನ್ನೇ ಕ್ವಶನ್ ಮಾರ್ಕ್ ಮಾಡಿದಾಗ ಅಂತ. ಆದ್ಮೇಲೆ ನಮಸ್ಕಾರ. ನಾನಿವತ್ತು ನಮ್ದೇ ಕಲ್ಪತರುನಾಡ ಅಂತ ತಿಪ್ಟೂರಲ್ಲಿ ಇದ್ದೀನಿ. ವಿಶೇಷ ವ್ಯಕ್ತಿಯೊಬ್ಬರನ್ನ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಶಶಿಧರ್ ಸರ್. ಇವರು ಶಶಿಧರ್ ಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೂಡಾ ಶಶಿಧರ್ ಅಂತಾನೆ ಇವರು ಹೆಚ್ಚಾಗಿ ಜನಪ್ರಿಯವನ್ನ ಗಳಿಸಿದಂಥವ್ರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಜನಸ್ಪಂದನ ಟ್ರಸ್ಟ್ ನ ಅಧ್ಯಕ್ಷರು. ಇವತ್ತು ಯಾವ ವಿಷಯದ ಬಗ್ಗೆ ನಾನು ಮಾತನಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ SIR. ಇವತ್ತು ಪ್ರಚಲಿತವಾಗಿರ್ತಕ್ಕಂಥ ವಿಚಾರ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ಈಗ SIR ಸಾಕಷ್ಟು ಸದ್ದು ಮಾಡಿದೆ. ಸೊ ಜೊತೆಗೆ ನೀವು ಜನಸ್ಪಂದನ ಟ್ರಸ್ಟ್ ಮುಖಾಂತರ ಸಾಕಷ್ಟು ಅವೇರ್ನೆಸ್ ಅನ್ನು ಕೂಡ ಮಾಡ್ತಾ ಇದ್ದೀರಾ. ಈ SIR ಅಂದ್ರೆ ಏನು ಸರ್? SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಂದ್ರೆ ಕನ್ನಡದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ. ಏನಿದು ವಿಶೇಷ ತೀವ್ರ ಪರಿಷ್ಕರಣೆ? ಪ್ರತಿ ವರ್ಷ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅನ್ನ ಹೊಸದಾಗಿ ಮಾಡ್ತಾ ಇತ್ತು. ಅಂದ್ರೆ ಒಂದು ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಡಿಲೀಷನ್ ಮತ್ತೆ ಅಡಿಷನ್ಗಳನ್ನ ಮಾಡ್ತಾ ಇತ್ತು. ಯಾವ ರೀತಿ ಡಿಲೀಷನ್ ಮಾಡ್ತಾ ಇದ್ರು? ಯಾರಾದ್ರೂ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆದ್ರೆ ಈ ಬೂತಿಂದ ಇನ್ನೊಂದು ಬೂತಿಗೆ, ಅಥವಾ ಯಾರಾದ್ರೂ ಮರಣ ಹೊಂದಿದ್ರೆ. ಅಡಿಷನ್ ಹೇಗ್ ಮಾಡ್ತಿದ್ರು? ಯಾರಾದ್ರೂ ಬೇರೆ ಬೂತಿಂದ ಈ ಬೂತಿಗೆ, ಅವರಿರುವ ಬೂತ್ಗೆ ಶಿಫ್ಟ್ ಆದ್ರೆ ಅಡಿಷನ್ ಆಗ್ತಿತ್ತು. ಮತ್ತೆ 18 ವರ್ಷ ತುಂಬಿರ್ತಕ್ಕಂಥ ಮತದಾರರಿಗೆ ವೋಟ್ ಕೊಡೋದು, ಅದನ್ನ ಅಡಿಷನ್ ಮಾಡಿಸಿ ಅದನ್ನ ಪರಿಷ್ಕರಣೆ ಮಾಡ್ತಾ ಇತ್ತು. ಇದನ್ನ ಪ್ರತಿ ವರ್ಷ ಸಮ್ಮರಿ ರಿವಿಷನ್ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ರು. ಆಮೇಲೆ 10 ವರ್ಷಕ್ಕೆ ಒಂದ್ಸರಿ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ರು. ಅಂದ್ರೆ ತೀವ್ರ ಪರಿಷ್ಕರಣೆ. ಆದ್ರೆ ಕಳೆದ 20 ವರ್ಷಗಳಿಂದ ಇದು ನಡೆದಿಲ್ಲ. ಈ ಸರ್ಕಾರ, ಈ ಕೇಂದ್ರ ಸರ್ಕಾರ, ಬಿಜೆಪಿಯ ಕೇಂದ್ರ ಸರ್ಕಾರ ಮತ್ತೆ ಎಲೆಕ್ಷನ್ ಕಮಿಷನ್ ಹೊಸದಾಗಿ ಇದು ದೇಶದ ಸ್ವತಂತ್ರ ಭಾರತ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ SIR ಅಂದ್ರೆ ಸ್ಪೆಷಲ್
ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ SIR. ಓಕೆ ಸರ್, ಈಗ ನೀವ್ ಹೇಳಿದ್ರಿ ಪ್ರತಿ ವರ್ಷದ ಪ್ರಾರಂಭದಲ್ಲಿ ಡಿಲಿಷನ್ ಅಂಡ್ ಅಡಿಷನ್ ಆಗ್ತಾ ಇತ್ತು. ಸೊ 10 ವರ್ಷಕ್ಕೆ ಒಂದ್ಸಲ ಇನ್ನು ಸ್ಪೆಷಲ್ ಇದರಲ್ಲಿ ಆಗ್ತಾ ಇದ್ದಂತ ಒಂದು ವಿಚಾರ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇತ್ತು ಅಂತ. ಈಗ ಪ್ರಸ್ತುತವಾಗಿ ಈಗ SIR ಏನು ಮಾಡಿದ್ದಾರೆ, ಸೊ ನಿಜಕ್ಕೂ ಇದು ಬೇಕಿತ್ತಾ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ ಜನರಲ್ಲಿ. ಅಲ್ಲ, ಏನಾಗಿದೆ ಇದನ್ನೇ ನಾವು ಕೇಳ್ತಾ ಇರೋದು. ಒಂದು ಎಲೆಕ್ಷನ್ ಕಮಿಷನ್ ಏನಿದೆ ಅದರ ಹೊಣೆಗಾರಿಕೆ ಏನಪ್ಪಾ ಅಂದ್ರೆ, ಪ್ರತಿ ಭಾರತೀಯನಿಗೆ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಪ್ರತಿಯೊಬ್ಬ ಭಾರತೀಯನಿಗೆ ಮತದಾನದ ಹಕ್ಕನ್ನ ನೀಡತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ನ ಕರ್ತವ್ಯ. ಎಸ್, ಕರೆಕ್ಟ್. ಆದ್ರೆ ಈಗ ರಿವರ್ಸ್ ಮಾಡ್ಲಾಗ್ತಾ ಇದೆ. ಪ್ರತಿಯೊಬ್ರು ಈಗ ತಮ್ಮ ಹಕ್ಕನ್ನ, ಯಾರು ಭಾರತ ದೇಶದಲ್ಲಿದ್ದಾರೆ ಅವರು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಕಟ್ಟೋ ರೀತಿ ಎಲೆಕ್ಷನ್ ಕಮಿಷನ್ ಮಾಡಿದೆ. ದ ಡಿಫ್ರೆನ್ಸ್ ಬಿಟ್ವೀನ್ ಮುಂಚಿನ ಎಲೆಕ್ಷನ್ ಕಮಿಷನ್ ಮಾಡ್ತಿದ್ದು ಈಗ ಮಾಡ್ತಿರೋದಕ್ಕೂ ದಟ್ ಇಸ್ ದ ಡಿಫ್ರೆನ್ಸ್. ಅವ್ರು ನಮಗೆ, ನಾನು ವೋಟರ್ ಅಂದ್ರೆ ನನಗೆ ವೋಟನ್ನ ಹಕ್ಕು ಕೊಡೋದು ಅವ್ರ ಕರ್ತವ್ಯ ಎಲೆಕ್ಷನ್ ಕಮಿಷನ್ದು. ಆದ್ರೆ ಈಗ ಆಗಿಲ್ಲ. ನಾನು ವೋಟರ್ ಅಂದ್ರೆ, ನಾನು ವೋಟರ್ ಆಗ್ಬೇಕು ಅಂದ್ರೆ ದಿಸ್ ಇಸ್ ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಕರ್ತವ್ಯ, ನಾನೇ ಅದಕ್ಕೆ ಹೋಗಿ ಪ್ರೂವ್ ಮಾಡ್ಕೋಬೇಕು. ಸೊ ಈಗ ಜನರೇ ಬಂದು ಪ್ರೂವ್ ಮಾಡ್ಕೋಬೇಕು ಅಂತ. ಈಗ ನೀವೇ ನೋಡಿ, ಎಷ್ಟು ಸರಿ ವೋಟ್ ಹಾಕಿದ್ದೀರಾ ನೀವು? ಕನಿಷ್ಠ 3-4 ಸರಿ ವೋಟ್ ಹಾಕಿದ್ದೀರಾ. ಒಂದ್ಸರಿನಾದ್ರೂ ಯಾವ್ದಾದ್ರು ಫಾರಂ ಫಿಲ್ಅಪ್ ಮಾಡಿದ್ದೀರಾ? ಈಗ ನೀವು ಫಾರಂ ಫಿಲ್ಅಪ್ ಮಾಡ್ಲೇಬೇಕು. ನೀವು 50 ಸರಿ ವೋಟ್ ಹಾಕಿರ್ಲಿ, ನಿಮ್ದು ನೀವು ಪ್ರಧಾನಮಂತ್ರಿನೇ ಆಗಿದ್ರು ನೀವು ಫಾರ್ಮ್ನ ಫಿಲ್ ಮಾಡಬೇಕು, ಕಂಪಲ್ಸರಿ. ಆದ್ರೆ ಸಾಮಾನ್ಯ ಜನಕ್ಕೆ, ಕಾಮನ್ ಜನಕ್ಕೆ ಭಾರತ ದೇಶದಲ್ಲಿ ಕಟ್ಟಕಡೆಯ ವ್ಯಕ್ತಿ ಏನಿದ್ದಾನೆ ಅವನಿಗೆ ಅರಿವಿನ ಕೊರತೆ ಇದೆ, ಎಜುಕೇಶನ್ ಕೊರತೆ ಇದೆ, ಆಮೇಲೆ ನಾಲೆಡ್ಜಿನ ಕೊರತೆ ಇದೆ. ಅವ್ರು ಹೇಗೆ ತುಂಬಿ ಇದನ್ನ ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದು ನಮಗೊಂದು ಯಕ್ಷ ಪ್ರಶ್ನೆ. ಓಕೆ ಸರ್, ಈಗ ತುಮಕೂರಲ್ಲಿ ಈಗ ಒಂದು ವಿಲೇಜ್ ಅಕೌಂಟೆಂಟ್ ಅವರು ಡೆತ್ ಆದ್ರು. ಸೊ ಅಂದ್ರೆ ನಾನು ಏನು ಕ್ವಶನ್ ಕೇಳಕ್ ಬಂದೆ ಅಂದ್ರೆ, ಸಾಕಷ್ಟು ಸರ್ಕಾರಗಳು ಬದಲಾದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ವಿಚಾರಗಳು ಕೂಡ ಬದಲಾಗ್ತಾ ಇರುತ್ತೆ. ಸೊ ಆ ಒಂದು ಪ್ರೆಷರ್ನ ಜಾಸ್ತಿ ಒತ್ತಡವನ್ನ ಎದುರಿಸ್ತಕ್ಕಂಥವ್ರು ಅಧಿಕಾರಿಗಳು. ಸೊ ಈಗ ನೀವೇ ಈಗ ಒಂದು ಪ್ರಸ್ತಾಪ ಮಾಡದಂತೆ ವರ್ಷದ ಪ್ರಾರಂಭದಲ್ಲಿ ಅಡಿಷನ್ ಅಂಡ್ ಡಿಲಿಷನ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಇದ್ರೂ ಕೂಡ ಸೊ ಎಲ್ಲೋ ಒಂದ್ ಕಡೆ ಡಾಟಾ ಸೇವ್ ಆಗ್ದಲೇ ಇರೋದು ಈಗ ಮತ್ತೆ SIR ಅಥವಾ ಬೇರೆ ಒಂದು ಇದನ್ನು ಪ್ರಾರಂಭ ಆಗಿರೋದ್ರಿಂದ ಅಧಿಕಾರಿಗಳಿಗೆ ಇದು ಪ್ರೆಷರ್ ಆಗ್ತಾ ಇಲ್ವಾ ಸರ್? ಒಂದು, ಅಧಿಕಾರಿಗಳಿಗೆ ಪ್ರೆಷರ್ ಆಗ್ತಾ ಇದೆ, ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಿಲ್ಲ. ಎಸ್. ಮೂರನೇದು, ಸೂಕ್ತವಾದ ಸಮಯಾವಕಾಶವನ್ನು ನೀಡಿಲ್ಲ. ಹಾಗಾಗಿ ತರಬೇತಿ ಕಡಿಮೆ ಇರೋದ್ರಿಂದ, ಸಮಯಾವಕಾಶ ಕಡಿಮೆ ಇರೋದ್ರಿಂದ ರಿಸಲ್ಟ್ ನೆಗೆಟಿವ್ ಆಗೇ ಬರುತ್ತೆ. ಎಸ್. ಆ ರಿಸಲ್ಟ್ ನೆಗೆಟಿವ್ ಜೊತೆಗೆ ಅವ್ರಿಗೆ ಮೆಂಟಲ್ ಪ್ರೆಷರ್ ಅಂಡ್ ಫಿಸಿಕಲ್ ಪ್ರೆಷರ್ ಎರಡೂ ಕೂಡ. ಪಾಪ ಒಂದು ಜೀವನೇ ಹೋಗಿದೆ. ನಾನು ಈಗಲೂ ಅದ್ರ ಬಗ್ಗೆ ನಮ್ಗೆ ತುಂಬಾ ಒಂಥರ ಆತಂಕ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಬಂದು 6:15 ಬಂದು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕು ಅಂದ್ರೆ, ನಮ್ದೇನೀಗ ಕರ್ನಾಟಕ ರಾಜ್ಯದ ನಡೀತಿದೆ, ಇನ್ನು 2 ವರ್ಷ ಎಲೆಕ್ಷನ್ ಇದೆ ವಿಧಾನಸಭೆದು. ಸ್ವಲ್ಪ ಟೈಮ್ ಕೊಟ್ಟು ಇನ್ನೂ ಜನಗಳನ್ನ ಅವೇರ್ನೆಸ್ ಮಾಡಿ, ಜನಗಳಿಗೆ ಝೀರೋ ಅವೇರ್ನೆಸ್ ಇದೆ. ಎಕ್ಸಾಕ್ಟ್ಲಿ. ಎಸ್ಪೆಷಲಿ BLOಗಳಿಗೆ ಗೊತ್ತಿಲ್ಲ ಅಂದ್ರೆ ಕಾಮನ್ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲ. BLOಗಳನ್ನೇ ನೀವು ಸರಿಯಾಗಿ ಅವ್ರನ್ನ ರೆಡಿ ಮಾಡಿಲ್ಲ ಅಂದ್ರೆ ಕಾಮನ್ ಜನಕ್ಕೆ ಹೇಗೆ? ದಿಸ್ ಇಸ್ ದ ಪ್ರಾಬ್ಲಮ್. ಆದ್ರೆ ಎಲೆಕ್ಷನ್ ಕಮಿಷನ್ ಇದರ ಕಡೆ ಗಮನ ಹರಿಸ್ಬೇಕಿತ್ತು, ಗಮನ ಹರಿಸಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ಈಗ್ಲೂ ಏನಾದ್ರೂ ರೆಮಿಡಿಗಳನ್ನ ಕಂಡಿಡ್ಕೊಳ್ಳಿ. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಫಸ್ಟ್ ಜನಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಇಬ್ಬರಿಗೂ ಕೂಡ ಅವೇರ್ನೆಸ್ ಆದ್ರೆ ಇದು ಯಶಸ್ವಿ ಆಗ್ಬಹುದು, ಇಲ್ಲ ಅಂದ್ರೆ ಯಶಸ್ವಿ ಆಗದಲ್ಲೇ ಇರೋದಕ್ಕಿಂತ ಹೆಚ್ಚಾಗಿ ಇದ್ರ ಮೋಟೋ ಕ್ಲಿಯರ್. ಇದುವರೆಗೂ ಮತದಾನದ ಹಕ್ಕನ್ನು ಕೊಡುವುದು ಎಲೆಕ್ಷನ್ ಕಮಿಷನ್ ನ ಮೋಟ್ ಆಗಿತ್ತು. ಈಗ ಅದು ರಿವರ್ಸ್ ಆಗಿರೋದ್ರಿಂದ ರಿಸಲ್ಟ್ ನಾವು ಇನ್ ಜನರಲ್, ನಾವು ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಮಾತಾಡ್ಬೇಕಾದ್ರೆ ನೆಗೆಟಿವ್ ಅಂತ ಹೇಳ್ಬೋದು. ಆದ್ರೆ ಎಲೆಕ್ಷನ್ ಕಮಿಷನ್ ನ ಉದ್ದೇಶ ಸಾಧ್ಯವಾದಷ್ಟು ಜನಗಳ ಓಟ್ಗಳನ್ನ ಕಳೆಯುವುದೇ ಆಗಿರೋದ್ರಿಂದ ಅವ್ರು ಅದ್ರಲ್ಲಿ ಸಕ್ಸಸ್ ಆಗ್ತಾರೆ. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಪ್ರೆಷರ್ ಕ್ರಿಯೇಟ್ ಆಗಿದೆ. ಸೊ ಇದೆಲ್ಲದ್ರ ಜೊತೆಗೆ ಈಗ ರಾಮನಗರದಲ್ಲಿ ಮತ್ತೆ HD ಕುಮಾರಸ್ವಾಮಿ ಅವರಾಗಿರ್ಬೋದು, ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕರಾಗಿರ್ಬೋದು, ಈಗ ಇವ್ರೇನು ಆಪಾದನೆ ಮಾಡ್ತಾ ಇದಾರೆ ಅಂದ್ರೆ ಸಾಮೂಹಿಕವಾಗಿ ಭರ್ತಿ ಮಾಡ್ತಾ ಇದ್ದಾರೆ. ಸೊ ಇದು ಅವಶ್ಯಕತೆ ಇರ್ಲಿಲ್ಲ, ದಾಖಲೆಗಳನ್ನ ಅವರು ಮಾಧ್ಯಮದ ಮುಂದೆ ಇಟ್ಟು ಈ ತರ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ ವಿಚಾರವಾಗಿ ಏನಂತ ಹೇಳ್ತೀರಾ ಸರ್, ಈಗ ರಾಮನಗರದಲ್ಲಿ ನಡೆದಂತ ಘಟನೆಯ ವಿಚಾರ? ನೋಡಿ, ಇದು ರಾಜಕೀಯ ಪ್ರೇರಿತ ಹೇಳಿಕೆ. ಕುಮಾರಸ್ವಾಮಿ ಅವ್ರದ್ದಾಗ್ಲಿ,
ಬಿಜೆಪಿ ಮುಖಂಡರುಗಳದಾಗ್ಲಿ, ಹ್ಮ್ ಬಾಂಗ್ಲಾದೇಶದವರಿದ್ರೆ ನೀವು ಅವರಿಗೆ ಫಾರಂನ ಹೇಗೆ ಕೊಡಕ್ ಸಾಧ್ಯ? 2025 ಮತ್ತು 2002 ನಿಮ್ಮ ಮತದಾನದ ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಮಾತ್ರ ಎಮ್ಯುನೇಷನ್ ಫಾರ್ಮ್ ಸಿಗುತ್ತೆ. ಹ್ಮ್ ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ಮಾತಾಡ್ಬೇಕು. ನಾನು ಯಾರಿಗೋ ಬೇಕಾದವ್ರಿಗೆ ಕೊಟ್ಬಿಡ್ತೀನಿ ಅಂದ್ರೆ ಕೊಡಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. BLOಗಳನ್ನ ಪ್ರತಿ ಮನೆಗೆ ಹೋಗಿ ಕೊಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ 10 ಜನ, 20 ಜನ, 50 ಜನ, 100 ಜನ ಒಂದ್ ಕಡೆ ಸೇರ್ಕೊಂಡು ಗುಂಪಾಗಿ ಕೊಡ್ತಾ ಇದ್ದಾರೆ. ಅಥವಾ ಅದನ್ನ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ಒಂದು ಆತಂಕದಲ್ಲಿ ಒಟ್ಟು ಕುಡ್ಕೊಂಡು ಮಾಡ್ತಾ ಇದ್ದಾರೆ. ಅದನ್ನ ನಾವು ಮಾನವೀಯತೆ ಮೂಲಕ ನೋಡ್ಬೇಕು. ಟೆಕ್ನಿಕಲಿ ರಾಂಗ್ ಇದೆಯಾ ಅಂತ ನೋಡಿ. ನನಗಂತೂ ಟೆಕ್ನಿಕಲಿ ರಾಂಗ್ ಕಾಣ್ತಾ ಇಲ್ಲ. ಟೆಕ್ನಿಕಲಿ ರಾಂಗ್ ಇದ್ರೆ ಕುಮಾರಸ್ವಾಮಿ ಅವರಾಗ್ಲಿ ಬಿಜೆಪಿ ಮುಖಂಡರುಗಳಾಗ್ಲಿ ಹೇಳ್ಬೇಕು. ಇನ್ನೊಂದು, ಇದೇ ಕುಮಾರಸ್ವಾಮಿ ಅವರು ಇದೇ ರಾಮನಗರದಲ್ಲಿ 1 ಲಕ್ಷ ವೋಟ್ ಇಂದ ಗೆದ್ದಿದ್ರಲ್ಲ ಹೋದ್ ಸರಿ ಆಚೆ ಸರಿ, ಆಗ ಬಾಂಗ್ಲಾದೇಶಿಯರು ಇರ್ಲಿಲ್ವಾ? ಆರೋಪ ಮಾಡ್ಬೇಕಾದ್ರೆ ನಾವ್ ಎಲ್ಲಿ ನಿಂತಿರ್ತೀವಿ, ನಮ್ಮ ಹಿನ್ನೆಲೆ ಏನು, ನಾವ್ ಎಲ್ಲಿಂದ ವೋಟ್ ತಗೊಂಡ್ ಬಂದಿರ್ತೀವಿ, ಅವನ್ನೆಲ್ಲ ಜ್ಞಾಪಿಸ್ಕೋಬೇಕು. ಆ ವೋಟ್ ಹಾಕಿರೋ ಜನಕ್ಕೆ ಏನಾಗ್ಬೇಕು? ಕೇವಲ ಒಂದು ಸಮುದಾಯನ ಬಾಂಗ್ಲಾದೇಶಿಯರು ಅನ್ನೋದು ಎಷ್ಟು ಸರಿ? ಸರ್, ಈಗ SIR ನಿಂದ ಚುನಾವಣಾ ರಾಜಕೀಯದ ಮೇಲೆ ಸೊ ಈಗ ಪ್ರಭಾವವನ್ನ ಬೀರುತ್ತಾ? 100% ಬೀರುತ್ತೆ. ಚುನಾವಣಾ ರಾಜಕಾರಣದಲ್ಲಿ ಪ್ರಭಾವ ಬೀರೋದಕ್ಕೋಸ್ಕರನೇ SIR ನ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಎಲೆಕ್ಷನ್ ಕಮಿಷನ್ ನ ಬಿಜೆಪಿ ಪಾರ್ಟಿ ಬೇಟೆ ನಾಯಿ ತರ ಯೂಸ್ ಮಾಡ್ಕೊಂತ ಇದೆ. ನಾವು ಪ್ರಾಣಿಗಳು, ವೋಟರ್ಸ್ಗಳು, ಬೇಟೆನ ಯಾವ್ದಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್. ಹಾಗಿಲ್ಲ ಅಂದಿದ್ರೆ ಈಗ ಮೊನ್ನೆ ಬಂದಿದ್ರು 1 ತಿಂಗಳಲ್ಲಿ ನಿತಿನ್ ನಬೀನ್ ಅವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಏನ್ ಹೇಳಿದ್ರು ಬೆಂಗಳೂರಿನಲ್ಲಿ? SIR ಪ್ರಕ್ರಿಯೆ ಸರಿಯಾಗಿ ನಡೆದ್ರೆ ಇನ್ನು 50 ವರ್ಷಗಳು ನಾವೇ ಅಧಿಕಾರದಲ್ಲಿ ಇರ್ತೀವಿ. ಹೇಗೆ ಹೇಳಕ್ ಸಾಧ್ಯ? ಎಲೆಕ್ಷನ್ ಕಮಿಷನ್ಗೂ ಬಿಜೆಪಿಗೂ ಏನ್ ಸಂಬಂಧ? ಆ ಸಂಬಂಧ ಇಲ್ದಲೆ ಈ ಹೇಳಿಕೆ ಬರುತ್ತಾ? ಅದಲ್ದಲೆ ಎಲ್ಲ ಸರಿಯಾಗಿದ್ರೆ ಎಲೆಕ್ಷನ್ ಕಮಿಷನರ್ಗೆ ಈಗ ಒಂದು ಹೊಸ ಇದನ್ನ ಕೊಟ್ಬಿಟ್ಟಿದ್ದಾರೆ. ಅವ್ರು ಸಾಯೋವರೆಗೂ ಅವ್ರ ಮೇಲೆ ಯಾವುದೇ ತರದ ಮೊಕದ್ದಮೆ ಹೂಡುವ ಆಗಿಲ್ಲ ಅಂತ. ಓಕೆ ಅಲ್ವಾ? ಎಲೆಕ್ಷನ್ ಕಮಿಷನ್ ಅನ್ನೋದು, ಅವನ ಕಮಿಷನರ್ ಅನ್ನೋದು ಸರ್ಕಾರಿ ಹುದ್ದೆ. ಸರ್ಕಾರ ಸಂಬಳ ತಗೋತಾರೆ. ಯಾವುದೇ ಸರ್ಕಾರ ಸಂಬಳ ತಗೊಂಡ್ರೆ ಅವ್ರ ಬಗ್ಗೆ ಕ್ವಶನ್ ಮಾಡುವ ಅಧಿಕಾರ ಇರ್ಬೇಕು ತಾನೆ? ಕರೆಕ್ಟ್. ಹಾಗಿಲ್ಲ ಅಂದ್ರೆ, ನೀವು ತಪ್ಪೇ ಮಾಡಿಸ್ತಿಲ್ಲ ಅನ್ನೋದಾದ್ರೆ ಅವ್ರಿಗೆ ಯಾಕೆ ಸ್ಪೆಷಲ್ ಈ ತರದ ಒಂದು ಸವಲತ್ತನ್ನ ಕೊಟ್ಟಿದ್ದೀರಾ? ಸಾಯೋವರೆಗೂ ಅವ್ರಿಗೆ ಏನು ಕೇಳಂಗಿಲ್ಲ ಅಂದ್ರೆ ನೀನ್ ಏನಾದ್ರು ಮಾಡಪ್ಪ, ನಾವು ನಿಮ್ಮನ್ನ ಕೇಳಲ್ಲ, ಮಾಡ್ತೀವಿ ಅಂದ್ರೆ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಅಂದ್ರೆ ಏನ್ ಮಾಡ್ತಾನೆ ಅಂದ್ರೆ ಬಿಜೆಪಿ ಹೇಳಿದ್ ಮಾಡ್ತಾನೆ. ಸರ್, ಈಗ ವಿರೋಧ ಪಕ್ಷಗಳು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರ ಜೊತೆಗೆ ಸಾಮಾನ್ಯ ಜನನು ಕೂಡ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಾನು ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಕೇಳೋದಾದ್ರೆ, ಸೊ ಇದನ್ನ ಸದನದಲ್ಲಿ ಅಥವಾ ಲೋಕಸಭೆಯಲ್ಲಿ ಇರ್ಬೋದು, ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದ್ದುಂಟಾ ಅಥವಾ ಈ ಒಂದು ವಿಚಾರವನ್ನ ಇದ್ರ ಬಗ್ಗೆ ಅದಕ್ಕೆ ಸಾಧ್ಯ? ಸತತವಾಗಿ ಕಾಂಗ್ರೆಸ್ ಮತ್ತು ಪ್ರಗತಿಪರ ಸಂಘಟನೆಗಳು ಹೋರಾಟ ಕಟ್ತಾ ಇದಾವೆ, ಕೆಲಸ ಮಾಡ್ತಿದಾವೆ. ಆದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನ ಕವರ್ ಮಾಡ್ತಿಲ್ಲ. ಓಕೆ, ಅಂದ್ರೆ ಜನಕ್ಕೆ ತಲುಪೋದ್ರಲ್ಲಿ ವಿಫಲ ಆಗ್ತಾ ಇದೆ ಅಂತ ನೀವು? ತಲುಪಿಸುವುದರಲ್ಲಿ ವಿಫಲ ಆಗ್ತಾ ಇದೆ. ತಲುಪಿಸೋದ್ರಲ್ಲಿ ವಿಫಲ. ಎಸ್, ಕರೆಕ್ಟ್. ಸೊ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ನೋಟ್ ಅನ್ನ ನೋಡಿದೆ ಸರ್. ಅದರಲ್ಲಿ ಏನಂತ ಇದೆ ಅಂದ್ರೆ SIR ವಿಚಾರವಾಗಿ ಪ್ರಜಾಪ್ರಭುತ್ವದ ಇದು ಮಾರಣ ಹೋಮ ಅಂತ ಹೇಳಿ ಅವರು ನೋಡಿ. ನಿಮ್ಗೆ ಹೇಳ್ತೀನಿ, ಎಲ್ಲೆಲ್ಲ SIR ಪ್ರಕ್ರಿಯೆ ನಡೆದಿದೆ ಅಲ್ಲೆಲ್ಲ ಬಿಜೆಪಿ ಯಾವ ರೀತಿ ಗೆದ್ದಿದೆ ಅಂತ ನನಗೆ ತೋರಿಸ್ತೇನೆ. ಸುಮ್ಮನೆ ನೋಡಿ, ಇದು ಬಿಹಾರ್, ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ, ಕೇರಳ, ತಮಿಳುನಾಡು, ಉತ್ತರ ಪ್ರದೇಶ, ಈ 13 ರಾಜ್ಯಗಳಲ್ಲಿ ಇಷ್ಟು ಜನ 6.5 ಕೋಟಿಗಳಿಗಿಂತ ಹೆಚ್ಚು ಜನಗಳನ್ನ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಇದರಲ್ಲಿ ಇವರೇ ಹೇಳ್ತಿರುವ ರೀತಿ, ಬಾಂಗ್ಲಾದೇಶಿಯರನ್ನ ನಾವು ಗುರುತಿಸಲಿಕ್ಕೆ, ಅವ್ರನ್ನ ಆಚೆ ಹಾಕಲಿಕ್ಕೆ ಮಾಡ್ತಿರ್ತಕ್ಕಂಥ ಪ್ರಕ್ರಿಯೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಬಿಜೆಪಿಯ ಪಾರ್ಟಿನಲ್ಲಿ ಗುಸು 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 ಮತ್ತೆ ಅವರು ವ್ಯವಸ್ಥಿತವಾಗಿ ಇದನ್ನ ಹಬ್ಬಿಸ್ತಾ ಇದ್ದಾರೆ. ಎಷ್ಟು ಜನ ಬಾಂಗ್ಲಾದೇಶಿಯರು ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಏನಾಗಿದೆ? ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಓಪನ್ ಆಗಿ ಹೇಳಿ. ನಮ್ಮ ನಾಲೆಡ್ಜ್ ಪ್ರಕಾರ 2 ಅಥವಾ 4 ಜನನೂ ಇರ್ಬೇಕು. ಆ 4 ಜನ ಇದ್ರೆ ಅದ್ರಲ್ಲಿ 2 ಹಿಂದೂಗಳೇ ಇದ್ದಾರೆ. ನಮ್ಮ ನಾಲೆಡ್ಜ್ ಅಂದ್ರೆ ನಾವು ಬೇರೆ ಸಂಘ ಸಂಸ್ಥೆಗಳು ಅದನ್ನ ಕಂಡಿಡಿದಿರೋದು, ಡಿನೇ ಮಾಡಿ ಅಥವಾ ಇಷ್ಟು ಜನ ಸಿಕ್ಕಿದ್ರು ಅಂತ ಹೇಳಿ 6.5 ಕೋಟಿ ಜನದಲ್ಲಿ 4 ಜನ 5 ಜನ ಹಿಡಿಯಕ್ಕೆ ನೀವು ಕೆಲಸ ಮಾಡಿದೀರಾ ಅಂದ್ರೆ ಏನರ್ಥ? ಇಲ್ಲಿರುವವ್ರನ್ನ ಆಚೆಗೆ ದಬ್ಬಬೇಕು ಅಂತನಾ? ಸರಿ, ಆ 6.5 ಕೋಟಿ ಜನ ಏನ್ ಮಾಡ್ತೀರಾ? ಅದು ಒಂದು ಪಶ್ಚಿಮ ಬಂಗಾಳದಲ್ಲಿ ಒಂದಾಗಿದೆ ನೋಡಿ. ಮೊದಲು ಈಗ ನಿಮ್ಗೆ ಎಮರ್ನೇಷನ್ ಫಾರ್ಮ್ ಫಿಲ್ಅಪ್ ಮಾಡ್ತೀರಾ,
ಆಗಸ್ಟ್ 5ನೇ ತಾರೀಕು ನಿಮ್ಗೆ ಕರಡು ಪ್ರತಿ ಕೊಡ್ತಾರೆ. ಅದ್ರಲ್ಲಿ ವೋಟರ್ ಲಿಸ್ಟ್ ಇರುತ್ತೆ, ಅಥವಾ ಬಿಟ್ಟರೆಷ್ಟು ಕೊಟ್ಟರೆಷ್ಟು ಅಂತ. ಇದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಮಾಡಿದ್ರು. 63 ಲಕ್ಷ ಜನನ ಕರಡು ಪ್ರತಿಯಿಂದ ಬಿಟ್ರು. ಡ್ರಾಫ್ಟ್ ವೋಟರ್ ಲಿಸ್ಟ್ ಅಲ್ಲಿ 63 ಲಕ್ಷ ಜನ ಬಿಟ್ರು. ಆಮೇಲೆ ಹೊಸದೊಂದು ಕಾಯ್ದೆ ತಂದ್ರು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಅದನ್ನ ಇಟ್ಕೊಂಡು 91 ಲಕ್ಷ ಜನ ತೆಗೆದ್ರು. 63 ಲಕ್ಷನ ಎಲೆಕ್ಷನ್ ಕಮಿಷನ್ ತೆಗೀತು. ಇನ್ನ 27 ಲಕ್ಷ ಸಮಥಿಂಗ್ ಜನನ, 27,16,000 ಜನನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ನ ಇನ್ಕ್ಲೂಡ್ ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ ತೆಗೀತು. ಆ 27,16,000 ಜನದ ಏನ್ ಹೇಳ್ತಿದ್ದಾರೆ ಅವರು ಅಂದ್ರೆ, ಈ ಕಡೆ ವೋಟರ್ಸ ಗೊತ್ತಿಲ್ಲ, ವೋಟರ್ಸ್ ಅಲ್ವಾ ಗೊತ್ತಿಲ್ಲ, ಈ ಸರಿ ಮಾತ್ರ ವೋಟ್ ಹಾಕಂಗಿಲ್ಲ ನೀವು. ಈಗ ಅದು ಈಗ ಏನ್ TMC ಎಲೆಕ್ಷನ್ ಕಮಿಷನ್ ಈಗ ನಡೀತಲ್ಲ, ಆ 27,16,000 ವೋಟ್ ಹಾಕಿಲ್ಲ. ದ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ TMC ಈಗ ಕಳೆದ ಎಲೆಕ್ಷನ್ ವಿಧಾನಸಭೆಯಲ್ಲಿ ಅರೌಂಡ್ 30 lakhs. ಓಕೆ, ನೀನ್ 30 ಲಕ್ಷ ಯಾರನ್ನ ತೆಗ್ದಿದ್ಯಾ? ಬಡವರನ್ನ ತೆಗ್ದಿದ್ದೀರಾ, ಹೆಣ್ಣು ಮಕ್ಕಳನ್ನ ತೆಗ್ದಿದ್ದೀರಾ, ಅಲೆಮಾರಿಗಳನ್ನ ತೆಗ್ದಿದ್ದೀರಾ, ವಾಯ್ಸ್ಲೆಸ್ ಪೀಪಲ್ ತೆಗ್ದಿದ್ದೀರಾ, ಆಮೇಲೆ ಮೇಜರ್ ಅಲ್ಪಸಂಖ್ಯಾತರನ್ನ ತೆಗ್ದಿದ್ದೀರಾ. ಈ ಎಲ್ಲ ವೋಟರ್ಸ್ಗಳು ಯಾರು? ಯಾರಿಗೆ ವಾಯ್ಸ್ಲೆಸ್ ಇಲ್ಲ, ಯಾರು ಬಡವರು ಇದಾರೆ, ಯಾರು ದಲಿತರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಆ ವೋಟರ್ಸ್ಗಳು ಆಬ್ವಿಯಸ್ಲಿ ಬಿಜೆಪಿ ಅಗೇನ್ಸ್ಟ್ ವೋಟರ್ಸ್. ನೀವು 100 ಜನ ವೋಟ್ ತೆಗ್ದಿದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, 80ರಿಂದ 85 ಆ ವೋಟ್ಗಳೇ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿರೋದು ಸರಿ, ಇದು ಮರಣ ಹೋಮನೆ. ಈಗ ಡಿಲಿಷನ್ಸ್ ವಿಚಾರವಾಗಿ ಮಾತನಾಡೋದಾದ್ರೆ, ಸೊ ಈಗ SIR ಯಾವ ರೀತಿ ನಡೀತದೆ, BLOಗಳು ಮನೆ ಬಾಗ್ಲಿಗೆ ಹೋಗ್ತಾರೆ. ಸೊ 3 ಟೈಮ್ ಆ ಒಂದು ಪ್ರತಿ ಬಾರಿ ಹೋಗ್ತಾರೆ. ಸೊ ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೆಲ್ಲ ಇದು ಮಾಡ್ತಾರೆ. ಸೊ ಈಗ BLOಗಳು ಅವ್ರ ಮನೆ ಈಗ ಡಿಲಿಷನ್ ಆಗಿದೆಯಲ್ಲ, ಅವ್ರ ಮನೆಗಳ ಬಾಗ್ಲಿಗೆ ಹೋಗಿಲ್ವಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಅಲ್ಲ, ಏನು ಅಂದ್ರೆ ಇನ್ನೂ 30ನೇ ತಾರೀಕುವರೆಗೂ ಟೈಮ್ ಇದೆ. ಓಕೆ, ಅಲ್ಲ ನೀವು ಇದು ಪಶ್ಚಿಮ ಬಂಗಾಳ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಅದು ಎಲ್ಲಾ ರೀತಿ BLOಗಳಾಗ್ಲಿ ಅವರು ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದಾರೆ. ಆ ನಂತರ ಅವ್ರು ಕೊಟ್ಟಿರೋ ರಿಪೋರ್ಟ್ ಮೇಲೆ ಆಟ ಆಡೋದಿದೆಯಲ್ಲ ಎಲೆಕ್ಷನ್ ಕಮಿಷನ್. ಓಕೆ, BLOಗಳು ಏನೋ ಒಂದು ರಿಪೋರ್ಟ್ ಕೊಡ್ತಾರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನೋ ಒಂದು ರಿಪೋರ್ಟ್ ಕೊಡುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಏನೋ ಒಂದು ಆಟ ಆಡುತ್ತೆ. ಏನ್ ಬೇಕಾದ್ರೆ ಅಂತಿಮ ಅವ್ರ ಕೈಲಿದೆ. ಸೊ ಫೈನಲ್ ಅದು ಕ್ವಶನ್ ಮಾರ್ಕ್. ಇದುವರೆಗೂ ನೆಗೆಟಿವ್ ಇದೆ. ಕರ್ನಾಟಕದಲ್ಲಿ ಆಗುತ್ತಾ ಅಂತ ಆತಂಕ ನಮ್ಗೆ ಅಷ್ಟೇ. ಎಕ್ಸಾಕ್ಟ್ಲಿ ಸರ್. ಈಗ ಇಷ್ಟೆಲ್ಲದ್ರ ಜೊತೆಗೆ ನಮ್ಮ ರಾಜ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ, ಇತ್ತೀಚಿನ ಒಂದು ಪೇಪರ್ ಇದ್ರಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. ಸೊ SIR ಇದ್ರ ಹಿಂದೆನೆ ಸೊ ಮತದಾನದ ಒಂದು ಪಟ್ಟಿಯಿಂದ ಯಾರು ಆಚೆ ಹೋಗ್ತಾರೆ, ಸೊ ಅದನ್ನ ಡಿಲಿಷನ್ ಯಾರು ಆಗ್ತಾರೆ, ಕೆಲವೊಂದು ಗ್ಯಾರಂಟಿಗಳ ಒಂದು ಸೌಲಭ್ಯ ದೊರೆಯೋದಿಲ್ಲ ಅಂತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಅಂದ್ರೆ. ಸೊ ಇದಕ್ಕೆ ಎಲ್ಲಾ ಕಡೆ ಈಗ ಆ ತರದ್ ಆಗ್ಬಿಟ್ಟಿದೆ. ಬಿಹಾರದಲ್ಲಿ ಅನೌನ್ಸ್ ಮಾಡ್ಬಿಟ್ರಲ್ಲೇ ಯಾವುದೇ ಸವಲತ್ತುಗಳು ಸಿಗಲ್ಲ ಅಂತ. ಪಶ್ಚಿಮ ಬಂಗಾಳನ ಅನೌನ್ಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಇದನ್ನ ಹೇಳಿದ್ದಾರೆ. ಆದ್ರೆ ಅವರ ಇಂಟೆನ್ಷನ್ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಇಂಟೆನ್ಷನ್ ಏನು ಅಂದ್ರೆ, SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಭಾಗವಹಿಸ್ಬೇಕು ಅನ್ನೋದು ಅವ್ರ ಇಂಟೆನ್ಷನ್. ಓಕೆ, ಅಟ್ಲೀಸ್ಟ್ ಗ್ಯಾರಂಟಿ ಉಳಿಯುತ್ತೆ ಎನ್ನುವ ಒಂದು ಅವೇರ್ನೆಸ್ ತಲೆಗೆ ಹೋದ್ರೆ SIR ಪ್ರಕ್ರಿಯೆಯಲ್ಲಿ 100% ಜನ ಭಾಗಿಯಾಗ್ತಾರೆ. ಇದು ಅವರ ಪಾಸಿಟಿವ್ ಆಗಿ ನೋಡ್ಬೇಕು, ಅದನ್ನ ನೆಗೆಟಿವ್ ಆಗಿ ನೋಡಂಗಿಲ್ಲ. ಇದನ್ನ ಅಂದ್ರೆ ಪ್ರತಿಯೊಬ್ಬರು ಹಕ್ಕನ್ನು ಉಳಿಸ್ಕೊಳ್ಳಿ ಎನ್ನುವ ಅದು ಮೋಟಿವೇಶನಲ್ ತರ ನೋಡ್ಬೇಕು. ಅಟ್ಲೀಸ್ಟ್ ಗ್ಯಾರಂಟಿಗೋಸ್ಕರನಾದ್ರೂ ವೋಟ್ ಉಳಿಸ್ಕೊಳ್ಳಿ, ಪಾರ್ಟಿಸಿಪೇಟ್ ಮಾಡ್ಲಿ ಆ ಒಂದು ಇದರಲ್ಲಿ ಅಂತ ಹೇಳಿ. ಸರ್, ಇನ್ನೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಸರ್ ಒಂದು ಮಾತನ್ನ ಹೇಳ್ತಾರೆ. ಸೊ ಅಂದ್ರೆ ನಿಯಮವನ್ನ ಉಲ್ಲಂಘಿಸಿದ್ರೆ ಯಾರಾದ್ರೂ ಕೂಡ ಕಾನೂನಿನ ಒಂದು ಪ್ರಕ್ರಿಯೆ ಕ್ರಮವನ್ನ ಜರುಗಿಸಲಾಗ್ತದೆ ಅಂತ ಹೇಳಿ. ಸೊ ಆ ವಿಚಾರವಾಗಿ ಅದು ಪ್ರಿಯಾಂಕಾ ಖರ್ಗೆ ಹೇಳಿರೋದಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಎಮ್ಯುನರೇಷನ್ ಫಾರ್ಮ್ ತುಂಬ್ರಿ. ಎಮ್ಯುನರೇಷನ್ ಫಾರ್ಮ್ ಅಲ್ಲಿ ನೋಡಿ 3 ಲಾಸ್ಟ್ ಕಂಡೀಷನ್ಸ್ಗಳಿದೆ. ಲಾಸ್ಟ್ ಏನಿದೆ, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ತಪ್ಪಾಗಿದ್ದರೆ, ಮಾಹಿತಿ ನಿಮಗೆ ತಪ್ಪು ಅಂತ ಗೊತ್ತಿದ್ದು ಕೊಟ್ಟಿದ್ರು, ಅಥವಾ ನನಗೆ ಮಾಹಿತಿ ತಪ್ಪಲ್ಲ ಅಂತ ಕೊಟ್ಟಿದ್ರು, ಅಥವಾ ನನಗೆ ಮಾಹಿತಿ ಸರಿಗೆ ಗೊತ್ತಾಗ್ದಲೇ ಕೊಟ್ಬಿಟ್ಟಿದೀನಿ ಅಂತ ಅಂದ್ರೂ ನೀವು ಶಿಕ್ಷಾರ್ಹ. ನಾನೇನೋ ಮಾಹಿತಿ ಕೊಟ್ಟಿದ್ದೀನಿ ಫಾರಂ ಫಿಲ್ ಮಾಡ್ಬೇಕಾದ್ರೆ, ಗೊತ್ತಿದ್ದು ಕೊಟ್ಟಿರ್ಬೋದು, ಗೊತ್ತಿಲ್ದಲೇನೋ ಕೊಟ್ಟಿರ್ಬೋದು, ಅಥವಾ ನಾಲೆಡ್ಜ್ ಬರ್ದಲೇನೋ ಕೊಟ್ಟಿರ್ಬೋದು, ಯಾರೋ ಹೇಳಿದ್ದನ್ನು ಎಷ್ಟೋ ಸರಿ BLOಗಳು ಹೇಳಿರೋದಕ್ಕೂ ಸೈನ್ ಹಾಕಿರೋರು ಇದ್ದಾರೆ. ಎಕ್ಸಾಕ್ಟ್ಲಿ.
100 ಫಾರಂ ಫಿಲ್ಅಪ್ ಆಗಿದೆ ಅಂದ್ರೆ ನನಗೆ ಈಗಿನ ಮೆಸೇಜ್ಗೆ ಕನಿಷ್ಠ 60-70% ಜನ BLOಗಳು ಹಾಕಿರುವ ಫಾರಂ ಫಿಲ್ ಮಾಡಿರೋದಕ್ಕೆ ಸೈನ್ ಹಾಕಿದ್ದಾರೆ. ಅಂದ್ರೆ ಅನೌನ್ಸ್ ಮಾಡೋದೇನು, ನಾನ್ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ. ಅಲ್ಲೇನ್ ಹೇಳಿದ್ದಾರೆ, ಅಕಸ್ಮಾತ್ ಮಾಹಿತಿ ತಪ್ಪಾದ್ರೆ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಇವೆರಡು. ಓಕೆ, ಅಂದ್ರೆ ಡಿಪೆಂಡ್ ಅಪಾನ್ ಆ ಒಂದು ಈ 3 ಕೊಡ್ಬೋದು. 1 ವರ್ಷ ಜೈಲು ಆಗ್ಬೋದು, ಬರೀ ದಂಡನೂ ಕೊಡ್ಬೋದು, ದಂಡ ಪ್ಲಸ್ ಜೈಲು ಆಗ್ಬೋದು. ಜೈಲು. ಇದನ್ನ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು. ಓಕೆ ಸರ್, ಈಗ ಒಟ್ಟಾರೆ ಈಗ ರಾಷ್ಟ್ರದ ಬಗ್ಗೆ ಮಾತಾಡಿದ್ವಿ, ರಾಜ್ಯದ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ತಾಲೂಕಿನ ವಿಚಾರವಾಗಿ ನಿಮ್ಮ ಬಗ್ಗೆ ಮಾತನಾಡೋದಾದ್ರೆ, ಈಗ ಜನಸ್ಪಂದನ ಟ್ರಸ್ಟಿನ ಒಂದು ಇದರಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನೀವು ಒಂದಿಷ್ಟು ಅವೇರ್ನೆಸ್ ಇಂದ ಮಾಡ್ತಾ ಇದ್ದೀರಾ. ಸೊ ಈ ಒಂದು SIR ಕುರಿತಾಗಿ ತುಂಬಾ ಅದು ನಾನು ನಿಮ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಕೆಲಸವನ್ನ ಸರ್ಕಾರದ ಮಟ್ಟದಲ್ಲೂ ಕೂಡ ಆಗ್ಬೇಕಿತ್ತು, ಮತ್ತೆ ಸೆಂಟ್ರಲ್ ಇದು ಕೂಡ ಮಾಡ್ಬೇಕಾಯ್ತು. ನೀವು ಟ್ರಸ್ಟ್ ಮುಖಾಂತರ ಈ ಒಂದು ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನೀವ್ ಯಾವ್ಯಾವೆಲ್ಲ ಯೋಜನೆಯನ್ನ ರೂಪಿಸಿದ್ರಿ, ನೀವೆಷ್ಟು ಈಗ ಇಲ್ಲಿವರೆಗೂ ಯಾವ್ಯಾವ ಕೆಲಸವನ್ನ ಮಾಡಿದಿರ, ಮುಂದೆ ಯಾವ ರೀತಿ ತಗೊಂಡು ಹೋಗೋದಕ್ಕೆ ನೀವು ಯೋಚನೆ ಮಾಡ್ತೀವಿ? ನಾವು ಮೊದಲಿಗೆ ಯಾಕೆ ಮಾಡಿದೀವಿ ಅಂದ್ರೆ, ನಾನು ತಿಪ್ಟೂರಿನಲ್ಲಿ ಇದ್ದೀನಿ ಅಂದ್ರೆ ನಂದು ವೋಟರ್ ID ಇಲ್ಲ ಅಂದ್ರೆ ನನ್ನ ಐಡೆಂಟಿಟಿನೇ ಇಲ್ಲ. ಎಕ್ಸಾಕ್ಟ್ಲಿ. ಈಗ ಇವ್ರೇನ್ ಹೇಳಿದಾರೆ, ಆಧಾರ್ ಕಾರ್ಡ್ ಲೆಕ್ಕಕ್ಕಿಲ್ಲ, ಎಲೆಕ್ಷನ್ ID ಲೆಕ್ಕಕ್ಕಿಲ್ಲ, ಪಾಸ್ಪೋರ್ಟ್ ಲೆಕ್ಕಕ್ಕಿಲ್ಲ, ಆಮೇಲೆ ಸೊಸೈಟಿ ಕಾರ್ಡ್ಗಳು ಲೆಕ್ಕಕ್ಕಿಲ್ಲ, ಆಮೇಲೆ DL ಡ್ರೈವಿಂಗ್ ಲೈಸೆನ್ಸ್ ಲೆಕ್ಕಕ್ಕಿಲ್ಲ. ಹಾಗಾಗಿ ಒಂದು ಹೆದರಿಕೆ ಏನಪ್ಪಾ ಅಂದ್ರೆ, ನಾವು ತಿಳಿದವರು ಮತ್ತೆ ಗೊತ್ತಿರೋರೇ ಫಾರಮ್ನ ಫಿಲ್ ಮಾಡಿ ವೋಟನ್ನ ಉಳಿಸೋದು ಕಷ್ಟ ಆಗ್ತಿರೋ ಈ ಹೊತ್ತಿನಲ್ಲಿ ಏನು ಗೊತ್ತಿಲ್ಲದಲೇ ಇರ್ತಕ್ಕಂಥ ಜನ, ಓದು ಬರಹ ಗೊತ್ತಿಲ್ಲದಲೇ ಇರೋರು ಹೇಗಪ್ಪ ತುಂಬ್ತಾರೆ ಅನ್ನುವ ಆತಂಕದಿಂದ ಪ್ರತಿಯೊಬ್ಬರ ವೋಟ್ ಉಳಿಬೇಕು ಅಂತ ತಿಪ್ಟೂರು ಮತ್ತೆ ತುಮಕೂರು ಮಟ್ಟದಲ್ಲೂ ನಾವು ಕೆಲಸ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಕೆಲಸ ಮಾಡ್ತಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ. ಇಲ್ಲಿನವರೆಗೂ 7 ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ. ತಿಪ್ಟೂರಿನಲ್ಲಿ 4, ತುಮಕೂರು ಜಿಲ್ಲೆಯಲ್ಲಿ 3 ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಮತ್ತೆ ಡಿಜಿಟಲ್ ಮೀಡಿಯಾಗಳಲ್ಲಿ ಅತ್ಯಂತ ಹೆಚ್ಚು ಇದ್ರ ಬಗ್ಗೆ ಪ್ರಚಾರ ಮಾಡ್ತಿದ್ದೀವಿ. ಮತ್ತೆ ನಾವೊಂದು ಹೆಲ್ಪ್ ಲೈನ್ ನಮ್ಮ ಟ್ರಸ್ಟ್ ಮುಖಾಂತರ ತೆರೆದಿದ್ದೀವಿ. ಅದಕ್ಕೆ ಫೋನ್ ನಂಬರ್ ಕೊಟ್ಟಿದ್ದೀವಿ. ಯಾರೇ ಫೋನ್ ಮಾಡಿದ್ರು ಆ ನಂಬರ್ ಹೇಳ್ಬೋದು. ಈ ನಂಬರ್ ನೋಡಿ ಇಲ್ಲಿದೆ ನೋಡಿ. ಫೋನ್ ನಂಬರ್ 7899810812. ಇದು ಜನಸ್ಪಂದನ ಟ್ರಸ್ಟ್. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಯಾವುದೇ ಮಾಹಿತಿಯ ಕೊರತೆ ಇದ್ರೆ ಆ ಮಾಹಿತಿಯನ್ನ ಕೊಡ್ಲಾಗೋದು. ಮತ್ತೆ ಪ್ಯಾನಿಕ್ ಆಗೋದು ಬೇಡ, ಗಾಬರಿ ಆಗೋದು ಬೇಡ. ನಾವು ಮತದಾನದ ಹಕ್ಕನ್ನು ಉಳಿಸ್ಕೋಬಹುದು. ಬಟ್ ಅದಕ್ಕೆ ತಕ್ಕ ಪ್ರಿಪರೇಷನ್ ಬೇಕಾಗಿದೆ. ಆ ಪ್ರಿಪರೇಷನ್ಗಳ ಬಗ್ಗೆ ನಾವುಗಳು ಮಾತಾಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಲು ಅಥವಾ ನಮ್ಮ ಫೇಸ್ಬುಕ್ಗಳನ್ನ ಫಾಲೋ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಸಿಗುತ್ತೆ. ಓಕೆ ಸರ್, ಈಗ SIR ಬಗ್ಗೆ ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇದು ಯಾವ ರೀತಿ ನಡೆಯುತ್ತೆ ಅಂತ ಒಂದು ಸಣ್ಣದಾಗಿ ಒಂದು ಹೇಳೋದಾದ್ರೆ? ಒಂದು ನಿಮಿಷ ತೋರಿಸ್ತೀನಿ ನಿಮ್ಗೆ. ಯಾಕೆಂದ್ರೆ ಇದು SIR ಅನ್ನೋದು ಜನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸಿದೆ. ಸೊ ಇದು ಯಾವ ರೀತಿ, ಏನು ಅವರೇ ಬರ್ತಾರ ಮನೆಗೆ, ಈ ತರ ಎಲ್ಲ ಒಂದು ಇದೆ ನೋಡಿ. ಮೊದಲು BLO ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆ ಬಂದಾಗ ನಿಮ್ಮ ಮನೆ ಓಪನ್ ಇದ್ರೆ BLO ಒಬ್ಬರಿಗೆ 2 ಫಾರ್ಮ್ಗಳನ್ನ ಕೊಡ್ತಾರೆ. ಒಬ್ಬರಿಗೆ ನೀವು ಫಾರ್ ಎಕ್ಸಾಂಪಲ್ 4 ಜನ ಇದ್ದೀರಿ ಅನ್ಕೊಂಡ್ರೆ 8 ಫಾರ್ಮ್ಗಳು ಕೊಡ್ತಾನೆ. ಎಲ್ಲರೂ ಇರಬೇಕು ಅಂತ ಏನಿಲ್ಲ, ಮನೆಯ ಮುಖ್ಯಸ್ಥನಿಗೆ ಕೊಡ್ತಾರೆ. ಅವರು ಅದಾದ್ಮೇಲೆ ಸ್ವಲ್ಪ ದಿವಸ 2-3 ಡೇಸ್ ಅಥವಾ 5 ಡೇಸ್ 10 ಡೇಸ್ ಬಿಟ್ಕೊಂಡು ಮತ್ತೆ 2ನೇ ಸರಿ ಬಂದಾಗ ನಾವು ಆ ಫಾರ್ಮ್ ಅನ್ನ ತುಂಬಬೇಕು, ಸರಿಯಾದ ರೀತಿಯಲ್ಲಿ ತುಂಬಬೇಕು. ತುಂಬಿ 2 ಫೋಟೋ ಇರುತ್ತೆ. ಅಂದ್ರೆ ಒಂದು ಫೋಟೋ ಒಂದು ಫಾರಮ್ಗೆ, ಇನ್ನೊಂದು ಫೋಟೋ ಒಂದೊಂದು ಫಾರಮ್ಗೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರ್ತಕ್ಕಂಥ ಫೋಟೋನೇ ಅಲ್ಲಿ ಅಂಟಿಸ್ಬೇಕು. BLO ಬಂದಂತ ಸಂದರ್ಭದಲ್ಲಿ ತುಂಬಬೇಕಾ ಅಥವಾ ನಾವು ನಾವೇ ತುಂಬಿ ಇಟ್ಕೋಬಹುದು ಸರಿ ಇದ್ರೆ. ಪ್ರಾಬ್ಲಮ್ ಇದ್ರೆ BLO ಮುಂದೆ ತುಂಬೋದು ಒಳ್ಳೇದು. ಓಕೆ ಸರಿ. ಆದ್ರೆ ಒಂದ್ ಹೇಳ್ತೀನಿ, ನೀವು ಸ್ಟ್ರೈಟ್ ತುಂಬಬೇಡಿ, ಅದನ್ನ ಜೆರಾಕ್ಸ್ ಮಾಡ್ಕೊಳ್ಳಿ. ಒಂದು ಫೋಟೋ ಕಾಪಿ ತಗೊಂಡು ಸಾಧ್ಯವಾದಷ್ಟು ತುಂಬಿ BLOಗೆ ಅಥವಾ ಯಾರಾದ್ರೂ ನಮ್ಮ ಟ್ರಸ್ಟ್ ಇದಕ್ಕೆ ಫೋನ್ ಮಾಡಿ ಕೇಳಿದ್ರು ಅವ್ರು ಹೇಳ್ತಾರೆ ಯಾವ ರೀತಿ ತುಂಬೋದು ಅಂತ. ಜೆರಾಕ್ಸ್ ಕಾಪಿಯಲ್ಲಿ ತುಂಬಿದ್ರೆ ಮತ್ತೆ BLO ಬಂದಾಗ ಒರಿಜಿನಲ್ ಕಾಪಿಗೆ ತುಂಬೋದಕ್ಕೆ ಈಸಿ ಆಗುತ್ತೆ. ಮುಂಚೆನೆ ತುಂಬಬೇಡಿ. ಹಾಗಾದ್ಮೇಲೆ ಅವರು ಅದನ್ನ ಒಂದು ಫಾರ್ಮ್ನ ಸೈನ್ ಹಾಕಿ ನಮಗೆ ಕೊಡ್ತಾರೆ, ಇನ್ನೊಂದು ಫಾರ್ಮ್ನ ಅವರು ಅಪ್ಲೋಡ್ ಮಾಡ್ಕೊಂತಾರೆ. ಸಾಫ್ಟ್ವೇರ್ ಇದಕ್ಕೆ ಅಪ್ಲೋಡ್ ಆಗುತ್ತೆ. ಅದಾದ್ಮೇಲೆ
ಅಪ್ಲೋಡ್ ಆದ್ಮೇಲೆ ನಮಗೆ ಅವರೇ ಒಂದು ಸಹಿ ಹಾಕಿ ಕೊಡ್ತಾರೆ, ಅದು ರಸೀದಿ. ದಿಸ್ ಇಸ್ ದ ಪ್ರೊಸೀಜರ್. ಅಕ್ನಾಲಜ್ಮೆಂಟ್ ಕೊಟ್ಟಂಗೆ 2 ಫಾರ್ಮ್ ಕೊಟ್ಟಿರ್ತಾರಲ್ಲ, ಒಬ್ರಿಗೆ ಒಂದು ಅವ್ರು ತಗೋತಾರೆ, ಅದನ್ನ ಅಪ್ಲೋಡ್ ಮಾಡ್ಕೊತಾರೆ, ತಗೊಂಡು ಹೋಗ್ತಾರೆ. ಇನ್ನೊಂದು ನಮ್ಮ ಹತ್ರನೇ ಇರುತ್ತೆ. ದಿಸ್ ಇಸ್ ಸಿಂಪಲ್ ಇದೆ, ಬಟ್ ತುಂಬೋದು ಟಫ್ ಇದೆ. ಅದು ನೋಡ್ಕೊಂಡು ದಿಸ್ ಇಸ್ ಪ್ರೊಸೀಜರ್. ಅಕಸ್ಮಾತ್ ಬಂದಾಗ 1 ತಿಂಗಳ ಅವಧಿ ನಡೆಯುತ್ತೆ. 30ನೇ ತಾರೀಕು ಸ್ಟಾರ್ಟ್ ಆಗಿದೆ, 30ನೇ ತಾರೀಕು ಮುಗಿಯುತ್ತೆ, ಜುಲೈ 30ಕ್ಕೆ ಮುಗಿಯುತ್ತೆ. ಒಂದ್ಸರಿ ಬಂದಾಗ ಆ ಮನೆ ಬಾಗ್ಲಾಕಿದ್ರೆ, 2ನೇ ಸರಿ ಬಂದಾಗ ಬಾಗ್ಲಾಕಿದ್ರೆ, ಮತ್ತೆ 3ನೇ ಸರಿ ಬಂದಾಗ್ಲೂ ಬಾಗ್ಲಾಕಿದ್ರೆ ನೀವು ನಿಮ್ಮ ಮತದಾನದ ಹಕ್ಕನ್ನ ಕಳ್ಕೊತೀರಾ. ಡಿಲೀಟ್ ಮಾಡ್ತಾರೆ ವೋಟರ್ ಲಿಸ್ಟ್. ಡೈರೆಕ್ಟ್ ಡಿಲೀಟ್. ಇದು ಪ್ರೊಸೀಜರ್, ಇದು ಬೇಸಿಕ್ ಪ್ರೊಸೀಜರ್. ಇಲ್ಲಿಂದ ಮುಂದಕ್ಕೆ 5ನೇ ತಾರೀಕು ನಿಮ್ದು ಕರಡು ಪ್ರತಿನ ಅನೌನ್ಸ್ ಮಾಡುತ್ತೆ. ಕನ್ಫ್ಯೂಸ್ ಮಾಡೋದು ಬೇಡ, ಇದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ. ಅಲ್ಲಿಂದ ಮುಂದಕ್ಕೂ ಬೇರೆ ಬೇರೆ ತರದ್ದಿದೆ. ಇಷ್ಟು ಅವ್ರು ಬಂದ್ ಕೇಳ್ತಾರೆ, ತುಂಬೋದು. ತುಂಬಬೇಕಾದ್ರೆ ಮಾಹಿತಿಯ ಕೊರತೆ ಇದ್ರೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಮ ಟ್ರಸ್ಟಿನ ಮತ್ತೆ ನಮ್ಮ ಫೇಸ್ಬುಕ್ ಗಳಲ್ಲಿ ಬಹಳಷ್ಟು ಅರಿವಿನ ಕಾರ್ಯಕ್ರಮಗಳದ ವಿಡಿಯೋಗಳಿದಾವೆ, ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ BLOಗಳು 3 ಬಾರಿ ಬರ್ತಾರೆ. ಆ 3 ಬಾರಿಯಲ್ಲಿ ಸಿಗದಲೇ ಇದ್ದಂತ ಸಂದರ್ಭದಲ್ಲಿ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗ ಒಂದು ನೀವು ಆ 1 ತಿಂಗಳಲ್ಲಿ ಔಟ್ಸೈಡ್ ಹೋಗಿದ್ರೆ ಬಂದು ಆ BLO ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡ್ಕೊಂಡು ಅಕಸ್ಮಾತ್ ನೀವು ಮನೇಲಿ ಇಲ್ಲ ಅಂದ್ರೆ ಕೊಡ್ತಾರೆ, ಹೋಗಿ ನೀವೇ ಇಸ್ಕೊಂಡು ಬರ್ಬೋದು, ನೇರವಾಗಿ ಸಂಪರ್ಕ. ಸರ್, ಈಗ ನೀವು ಇಷ್ಟೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡಿದ್ರೆ SIR ವಿಚಾರವಾಗಿ, ಸೊ ಜೊತೆಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೂಡ ಇದ್ದೀರಾ. ಸೊ ಜೊತೆಗೆ ಜನಸ್ಪಂದನ ಟ್ರಸ್ಟ್ ಮುಖಾಂತರ ಈ ಒಂದು ಅವೇರ್ನೆಸ್ ಮಾಡ್ತಾ ಇರೋ ಒಂದು ಉದ್ದೇಶದಲ್ಲಿ ನಿಮ್ಗೆ ಒಂದಿಷ್ಟು ವಿಚಾರಗಳು ಈಗ ಗೊತ್ತಿರೋದ್ರಿಂದ ಇದರ ಬಗ್ಗೆ ಕೆಲವೊಂದು ನ್ಯೂನ್ಯತೆಗಳಿದ್ದೇ ಇರುತ್ತೆ ಸರ್. ಪ್ರತಿಯೊಂದರಲ್ಲೂ ಕೂಡ ಯಾವ್ದಾದ್ರು ಒಂದು ನ್ಯೂನ್ಯತೆ ಇದ್ದೇ ಇರುತ್ತೆ. ಸರ್ಕಾರಕ್ಕೆ ಯಾವ ರೀತಿ ನಿಮ್ಮ ಒಂದು ಅಭಿಪ್ರಾಯ, ಸಲಹೆಗಳು? ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು. ರಾಜ್ಯ ಸರ್ಕಾರ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಮುತುವರ್ಜಿಯಿಂದ ಕೆಲಸ ಮಾಡಿದೆ, ಮಾಡ್ತಾ ಇದೆ. ಓಕೆ, ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಇದೆ, ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಹೇಳೋದೇನು ಅಂದ್ರೆ, ಅವರು ನಡೆ ಎಲ್ಲಿದೆ ಅಂದ್ರೆ ಎಲೆಕ್ಷನ್ ಅನ್ನ 50 ವರ್ಷ ಗೆಲ್ಲುವುದರ ಕಡೆ ಇರೋದ್ರಿಂದ ಅವರ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಡಿಲೀಟ್ ಮಾಡೋದಕ್ಕೆ ಏನೆಲ್ಲ ಷಡ್ಯಂತ್ರ ಬೇಕೋ ಅದನ್ನ ಮಾಡಿ ಮುಗಿಸಿದ್ದಾರೆ. ಆದ್ರೆ ಅಧಿಕಾರ ಒಂದೇ ಇಂಪಾರ್ಟೆಂಟ್ ಆಗ್ಬಾರ್ದು, ದೇಶ ಮೊದಲು ಅಂತ ನೀವೇ ಹೇಳ್ತಿರ್ತೀರಿ ಯಾವಾಗ್ಲೂ. ಈಗ ಅದನ್ನ ನೆನಪಿಸ್ಕೊಳ್ಳಿ. ದೇಶ ಮೊದಲು ಅಂದ್ರೆ ಯಾರು ಮೊದಲು? ದೇಶ ಅಂದ್ರೆ ಯಾರು? ಅದೇ ಜನ. ಅದೊಂದು ಭೂಮಿನೇನಾ? ಜನನ್ನ ಕಳ್ಕೊಂಡ್ರೆ ನೀವು ದೇಶ ಎಲ್ಲಿ ಉಳಿಸ್ತೀರಾ? ದೇಶ ಮೊದಲು ಅಂದ್ರೆ ಜನ ಉಳಿಸಿ ಫಸ್ಟ್. ಇದು ಕೇಂದ್ರ ಸರ್ಕಾರಕ್ಕೆ. ಅಲ್ಲ, ಒಟ್ಟಾರೆಯಾಗಿ ಈಗ ನೀವ್ ಹೇಳಿದ್ದು ನಾನು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಡಿಲೀಷನ್ಸ್ ಗೆಲ್ಲೋದಿಕ್ಕೆ ಒಂದೇ ಇದು. ಈಗ ಗೆಲ್ಲೋದಿಕ್ಕೆ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಮತಗಳು ಮಾತ್ರ ಉಳಿಸ್ಕೊಂತಾರೆ, ಈಗ ಬೇರೆ ಬೇರೆ ಕಮ್ಯುನಿಟೀಸ್ ಇದನ್ನ ಡಿಲೀಟ್ ಮಾಡ್ತಾರೆ ಅನ್ನೋ ಉದ್ದೇಶನ, ಅಥವಾ ಯಾವ ತರ ಅಂತ? ಹೇಗಿದೆ ಅಂದ್ರೆ, ಸರ್ ನೋಡಿ, ನೀವೆಲ್ಲ ಫೆಗಾಸಿಸ್ ಕೇಳಿರ್ಬೇಕು. ಐಫೋನ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಮತ್ತೆ ಸೇಫೆಸ್ಟ್ ಫೋನ್ ಅಂತ. ಈಗ ಒಂದು 7-8 ವರ್ಷದಲ್ಲೇ ಇಸ್ರೇಲ್ನವರು ಅದು ತಂತ್ರಜ್ಞಾನ, ಅದು ಒಂದು ಕಾಲ್ ಮಾಡಿದ್ರಾಯ್ತು ನಿಮ್ಮ ಮೊಬೈಲ್ ಬಂದು ಕೂತ್ಕೊಳತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನೇನ್ ಆಕ್ಟಿವಿಟೀಸ್ ಮಾಡ್ತೀರಾ, ಇನ್ಕ್ಲೂಡಿಂಗ್ ಕ್ಯಾಮ್ರಾ ಇರುತ್ತೆ ಅದರಲ್ಲಿ. ಬರೀ ಆಡಿಯೋ ಮಾತ್ರ ಅಲ್ಲ, ವಿಡಿಯೋನು ಅವ್ರಿಗೆ ಹೋಗುತ್ತೆ. ಇದನ್ನ ಫೆಗಾಸಿಸ್ನ ಲೀಗಲಿ ಇಸ್ರೇಲ್ ಸರ್ಕಾರದಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಬೈ ಮಾಡಿದೆ. ಪ್ರೂಫ್ ಇದೆಯಾ? ನೀವು ಫೋನ್ ನೋಡ್ಕೊಳ್ಳಿ, ಗೂಗಲ್ ಅಲ್ಲಿ ನೋಡಿ, ಫೆಗಾಸಿಸ್ ಅಟೆಂಡ್ ಮಾಡಿ. ಅದ್ ಮಾಡಾದ್ಮೇಲೆ ನೀವು ಯಾರನ್ನ ಬೈಕತ್ತೀರಾ, ನೀವ್ ಯಾರನ್ನ ಹೊಗಳ್ತೀರಾ, ಅಥವಾ ನಿಮ್ಮ ಏನು ಅಂತ ನಿಮ್ದು ಗೊತ್ತಾಗತ್ತೆ, ನಂದು ಗೊತ್ತಾ. ಒಂದೊಂದು ಬೂತ್ ಅಲ್ಲಿ ನಾವೇ ಕರೆಕ್ಟ್ ಆಗಿ ಪಾಲಿಟಿಕ್ಸ್ ಮಾಡೋರು ಒಂದ್ ಬೂತ್ ಅಲ್ಲಿ 10 ದಿವಸ ಓಡಾಡಿದ್ರೆ 190 ಜನ ಯಾರಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬೋದು. ಬಹಳ ಸಿಂಪಲ್. ಅಂತದ್ರಲ್ಲಿ ಫೆಗಾಸಿಸ್ ತಂತ್ರಜ್ಞಾನ ಇಟ್ಕೊಂಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಒಂದೊಂದು ಓಟಿಗೂ ಅವರು ಕಣ್ಗಾವಲಿಟ್ಟಿದ್ದಾರೆ. ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಒಂದೊಂದು ಬೂತ್ ಅಲ್ಲಿ ಎಷ್ಟು ಜನ ಬಿಜೆಪಿ ಪರವಾದವರು, ಬಿಜೆಪಿ ಆಪೋಸಿಟ್ ಅಂತ. ಹಾಗಾಗಿ ಬಿಜೆಪಿ ಆಪೋಸಿಟ್ ಇರೋವ್ರನ್ನೇ ಹುಡುಕಿ ಕೊಡ್ತಾರೆ. ಆದ್ರೆ ಡಿಸ್ಟರ್ಬ್ ಮಾಡೋದಕ್ಕೆ 10-20% ಜನ ಬಿಜೆಪಿ ಪರವಾದವ್ರನ್ನು ಹಾಕ್ತಾರೆ ಅದ್ರೊಳಗೆ. ಓಕೆ ಸರ್, ಒಟ್ಟಾರೆಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಸೊ ಸರ್ಕಾರದ ಬಗ್ಗೆ ಇರ್ಬೋದು, ಈಗ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವ ರೀತಿ ಕೆಲಸಗಳು ಆಗ್ತಾ ಇದೆ, SIR ವಿಚಾರವಾಗಿ, ಜನಸ್ಪಂದನ ಯಾವ ರೀತಿ ಅವೇರ್ನೆಸ್ ಆಗಿರ್ಬೋದು, ಮುಂದುವರಿಲಿ ಜನಸ್ಪಂದನ ಟ್ರಸ್ಟ್ ಇದೇ ಕಾರ್ಯಗಳು ಅಂತ ನಾನು ವಿಶ್ ಮಾಡ್ತೀನಿ. ಸೊ ಈ ಒಂದು ಸಂದರ್ಶನದಲ್ಲಿ ಪಾಲ್ಗೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೂ
ನಿಮ್ಮ ಚಾನಲ್ಗೂ ಧನ್ಯವಾದಗಳು. ನಾನು ಈ ಚಾನಲ್ ಮೂಲಕ ಎಲ್ರಿಗೂ ಕೇಳ್ಕೊಳೋದೇನಪ್ಪಾ ಅಂದ್ರೆ, ನಿಮ್ಮ ಓಟಿನ ಹಕ್ಕನ್ನ ಉಳಿಸ್ಕೊಳೋದು ಮೊದಲ ಕರ್ತವ್ಯ ಆಗ್ಬೇಕು. ಈ ಒಂದು ತಿಂಗಳು ನೀವು ಮುತುವರ್ಜಿಯಿಂದ ಇದ್ರ ಬಗ್ಗೆ ಯೋಚನೆ ಮಾಡದಲ್ಲಿದ್ರೆ ನಿಮ್ಮ ಓಟು ಡಿಲೀಟ್ ಆಗತ್ತೆ. ಇದು ಬರೀ ಓಟು ಡಿಲೀಟ್ ಅಲ್ಲ, ನೀವು ಭಾರತೀಯರು ಅನ್ನುವುದನ್ನೇ ಕ್ವಶನ್ ಮಾರ್ಕ್ ಮಾಡಿದಾಗ ಅಂತ. ನಮಸ್ಕಾರ. ಸೊ ಮತದಾನದ ಒಂದು ಹಕ್ಕನ್ನ ಖಂಡಿತ ಬೇಕು ಎಲ್ಲರಿಗೂ ಕೂಡ. ಶಾಸನವನ್ನ ರಚನೆ ಮಾಡೋದಕ್ಕೆ ನಾವೇನು ಆಯ್ಕೆ ಮಾಡಿ ಕಳಿಸ್ತೀವಿ, ಮೊದಲ ಹೆಜ್ಜೆ ಮತದಾನ. ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ಳದೆ ಯಾವೊಂದು ಏನು BLOಗಳು ಬರ್ತಾರೆ, ಸೊ ಬಂದಂತ ಸಂದರ್ಭದಲ್ಲಿ ಅರ್ಜಿಯನ್ನ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಿ ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ. ಸೊ ಮತ್ತೊಂದು ಸಂದರ್ಶನದಲ್ಲಿ ಸಿಗ್ತೀನಿ. ನಮಸ್ಕಾರ.